ವೀರೇಶ್. ಓ ರೇ 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 ಹೇಗಿದ್ದೀರಾ? ಹೇಗಿದ್ದೀರಾ? ಸ್ವಲ್ಪ ಬರ್ಬೇಕಾ? ಅಲ್ಲ 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 ಮಾಡ್ತಾ ಇದ್ದೇನೆ ಅಂತ. ಹಾಂ ಹೌದು. ಹಾಂ ಗೊತ್ತೇ ಆಗೋದಿಲ್ಲ. ನಮಸ್ಕಾರ. ಹಾಂ ಕೊಡಿದೆ ಇಲ್ಲೆಲ್ಲಿ ಬರ್ತಿದ್ದಾರೆ. ನಮಸ್ತೆ. ನಮಸ್ತೆ. ಸಹೋದರಿಯಲ್ಲಿ ನಮ್ಮ ಎಲ್ಲ ಸಹೋದರರಿಗೂ ವಂದನೆಗಳು. ಒಂದು ಹೆಣ್ಣು ಹೋರಾಟ ಮಾಡಿದರೆ ಅದು ಕತೆ. ಸಾವಿರಾರು ಹೆಣ್ಣು ಮಕ್ಕಳು ಹೋರಾಟಕ್ಕೆ ಇಳಿದ್ರೆ ಅದು ಕ್ರಾಂತಿ. ಇವತ್ತು ಕ್ರಾಂತಿ ಮಾಡಲಿಕ್ಕೆ ಹೊರಟಿದ್ದೇವೆ ನಾವು. ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರ ಮಾತದು, ಅದನ್ನು ನಾನು ಇಲ್ಲಿ ಪುನರುಚ್ಚರಿಸಿದ್ದೇನೆ. ಕ್ರಾಂತಿ ಮಾಡಬೇಕಾದ್ರೆ ನಾವೇ 2012ರಲ್ಲಿ ನನ್ನ ಅಕ್ಕ ಮರ್ಡರ್ ಮಾಡಿದ್ರು. ಆಮೇಲೆ ನನ್ನ ಅಕ್ಕಕ್ಕಿಂತ ಮುಂಚೆ ಎಷ್ಟೋ ಜನ ಹೆಣ್ಮಕ್ಳೆಲ್ಲ ಕೊಂದು ತಿಂದಿದ್ದಾರೆ ಅವರು. ಆದ್ರೆ ಯಾರು ಮುಂದೆ ಬಂದಿಲ್ಲ. ಎಷ್ಟೋ ಜನ ಬಂದಿದ್ರು, ಆದ್ರೆ ಅವರನ್ನೆಲ್ಲ ತೇಜೋವಧೆ ಮಾಡುವಂಥದ್ದು ಅಥವಾ ಕೇಸ್ ಹಾಕಿ ಒಳಗಡೆ ಆಗುವಂಥದ್ದು ಆ ತರ ಎಲ್ಲ ಮಾಡ್ತಾ ಇದ್ರು. ಹೆಣ್ಮಕ್ಳಂತೂ ಯಾರೂ ಬರುದಿಲ್ಲ ಮುಂದಡೆಯಿಂದ, ಯಾಕಂದ್ರೆ ಅವರಿಗೂ ಫ್ಯಾಮಿಲಿ ಮ್ಯಾಟ್ರ್ ಆ ತರ, ಅವರಿಗೂ ಹೆಣ್ಮಕ್ಳು ಇರ್ತಾರೆ, ಆ ತರ ತುಂಬಾ ಮಂದಿ ಭಯ ಪಡ್ತಾ ಇದ್ರು. ಆದ್ರೆ ನನ್ನ ಅಕ್ಕನ್ ಮರ್ಡರ್ ಆದ್ಮೇಲೆ ನಾವಂತೂ ಹಿಂಜರದೇ ಇಲ್ಲ. ನಮಗೂ ಕೊಲೆ ಬೆದರಿಕೆ ಎಷ್ಟೋ ತುಂಬಾ ಬಂದಿದೆ, ಆದ್ರೆ ನಾವು ಹಿಂಜರಿಯಲ್ಲ. ಯಾಕಂದ್ರೆ ನನ್ನ ಅಕ್ಕನ್ಗಾದಂತ ನೋವು ಇನ್ ಯಾವುದೇ ಕಾರಣಕ್ಕೆ ಯಾವ ಹೆಣ್ಮಕ್ಳಿಗೆ ಆಗ್ಬಾರ್ದು. ನನ್ನೂರಲ್ಲಂತೂ ನಾವು ಯಾರು ಬಿಡೋದು ಇಲ್ಲ. ಇನ್ನು ನನ್ನ ಅಕ್ಕನ ಆದ ನಂತರ ನಿಜವಾಗ್ಲೂ ಒಂದು ಘಟನೆನೂ ನಡೆದಿಲ್ಲ, ಅಲ್ಲಿ ಒಂದು ಬಾಡಿನೂ ಅಲ್ಲಿ ಸಿಕ್ಕಿಲ್ಲ ಹೆಣ್ಮಕ್ಳದ್ದು. ಅದೇ ನಮಗೆ ದೊಡ್ಡ ನ್ಯಾಯ ಸಿಕ್ಕಾಗಿದೆ. ಅಲ್ಲಿ ಎಷ್ಟೋ ಹೆಣ್ಮಕ್ಳು ಸ್ವತಂತ್ರವಾಗಿ ಓಡಾಡ್ತಾ ಇದ್ದಾರೆ ಅಲ್ಲಿ.
ಅದೇ ಸಾಕಲ್ಲ ನಮ್ಗೆ ನ್ಯಾಯ ಸಿಕ್ಕಿರೋದು. ನನ್ನ ಅಕ್ಕನಿಗೆ ನ್ಯಾಯ ಲೇಟಾಗಿ ಸಿಗ್ಬೋದು, ಅದೇ ಖಂಡಿತ ಸಿಕ್ಕೇ ಸಿಗುತ್ತೆ ಅನ್ನೋಂಥ ನಾವು ತುಂಬಾ ಭರವಸೆ ಇದೆ. ಅದೇ ಇಲ್ಲಿ ಎಲ್ಲ ತಾಯಂದಿರು ಅಕ್ಕಂದಿರೆಲ್ಲ ಸೇರಿದಿರಲ್ಲ, ಅದೇ ನನಗೆ ದೊಡ್ಡ ಫಲವಾಗಿ ಸಿಕ್ಕಿದೆ. ಕೊಂದವರು ಯಾರು ಆಂದೋಲನದ ಈ ಹೋರಾಟಕ್ಕೆ, ಮಹಿಳಾ ನ್ಯಾಯ ಸಮಾವೇಶಕ್ಕೆ ಬಂದಿರುವಂತ ಕೆಚ್ಚೆದೆಯ ಎಲ್ಲ ಹೋರಾಟಗಾರ್ತಿಯರಿಗೂ ಮತ್ತು ನಮ್ಮ ಆಂದೋಲನಕ್ಕೆ ಬೆಂಬಲ ಪಡಿಸುತ್ತಿರುವಂತಹ ಎಲ್ಲ ಸಹೋದರರಿಗೂ ನನ್ನ ನಮಸ್ಕಾರ. ಮೊದಲನೇದಾಗಿ ಈಗಾಗಲೇ ನನ್ನ ಸಹೋದರಿಯರು ಹೇಳಿರೋ ಹಾಗೆ ಇಲ್ಲಿ ನಾವು ಯಾಕೆ ಬಂದಿದ್ದೀವಿ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮ ವ್ಯವಸ್ಥೆಗೂ ಗೊತ್ತಿದೆ, ನಮ್ಮ ಇಲ್ಲಿ ತಾಲೂಕು ಆಡಳಿತಕ್ಕಿರ್ಬೋದು ಅಥವಾ ಜಿಲ್ಲಾಡಳಿತಕ್ಕಿರ್ಬೋದು ಎಲ್ಲರಿಗೂ ಗೊತ್ತಿದೆ ನಾವು ಯಾಕೆ ಇಲ್ಲಿ ಬಂದಿದ್ದೀವಿ ಅಂತ. ಬಹುಶಃ ಇವತ್ತು ನಾವು ಇಲ್ಲಿ 16ನೇ ತಾರೀಕು ಡಿಸೆಂಬರ್, ಇದೊಂದು ಬಹಳ ಮುಖ್ಯವಾದ ದಿನ, ನಮ್ಮ ದೇಶಕ್ಕೆ ಸಂಬಂಧಪಟ್ಟಂಗೆ, ನಮ್ಮ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗೆ. ಯಾಕೆಂದ್ರೆ ಇದು ನಿರ್ಭಯ ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ, ಬರ್ಬರವಾದ ಅತ್ಯಾಚಾರವಾದ ದಿನ. ಅದನ್ನ ನಾವು ನೆನೆಸ್ಕೊಳ್ತಾ ಇವತ್ತು ಇಲ್ಲಿ ಬೆಳ್ತಂಗಡಿಯ ನೆಲದಲ್ಲಿ ನಾವು ಈ ಒಂದು ಮಹಿಳಾ ನ್ಯಾಯ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಅವತ್ತು ನಿರ್ಭಯ ಸಾಮೂಹಿಕ ಅತ್ಯಾಚಾರವಾದಾಗ ಅದಕ್ಕೆ ಬಹಳ ಶೀಘ್ರದಲ್ಲೇನೆ ನ್ಯಾಯ ಸಿಕ್ತು. ನ್ಯಾಯ ಸಿಕ್ತು ಅಂತಂದ್ರೆ ಆ ಹೆಣ್ಮಗಳು ಉಳಿಲಿಲ್ಲ, ಅದು ಬೇರೆ ವಿಷಯ. ಆದ್ರೆ ಆ ಹೆಣ್ಮಗಳು ಯಾರು ಬಲಿಯಾದ್ಲು, ಅವಳ ನೆಪದಲ್ಲಿ ನಮ್ಮ ಬದುಕಿರುವಂತ ಹೆಣ್ಮಕ್ಳಿಗೆ ಈ ಲೈಂಗಿಕ ಕಿರುಕುಳ ಅಥವಾ ಅತ್ಯಾಚಾರದ ವಿಷಯದಲ್ಲಿ ಅನೇಕ ಕಾನೂನುಗಳು ಸಿಕ್ಕಿದ್ವು. ವರ್ಮಾ ಸಮಿತಿ ರಚನೆ ಆಯಿತು. ಆದರೆ ಇವತ್ತು ಧರ್ಮಸ್ಥಳದಲ್ಲಿ ಮತ್ತು ಅದರ ಸುತ್ತಮುತ್ತಲಿನಲ್ಲಿ ನಡೆದಿರುವಂತಹ, ದಶಕಗಳಿಂದ ನಡೆದಿರುವಂತಹ ಅತ್ಯಾಚಾರಗಳು, ಕೊಲೆಗಳು, ಅಸಹಜ ಸಾವುಗಳು ಮತ್ತು ನಾಪತ್ತೆ ಪ್ರಕರಣಗಳಲ್ಲಿ ಯಾಕೆ ನ್ಯಾಯ ಸಿಗ್ತಾ ಇಲ್ಲ, ಯಾಕೆ ಯಾವುದೂ ಕೂಡ ಕೊಂದವ್ರು ಯಾರು ಅಥವಾ ಅತ್ಯಾಚಾರ ಮಾಡಿದವ್ರು ಯಾರು ಅಥವಾ ಅಲ್ಲಿ ನಾಪತ್ತೆಯಾದ ಹೆಣ್ಮಕ್ಳು ಎಲ್ಲಿ ಹೋದ್ರು ಅನ್ನೋದು ಪತ್ತೆಯಾಗ್ತಾ ಇಲ್ಲ ಅನ್ನೋದು ನಮ್ಮೆಲ್ಲರಿಗೂ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಬಹುಶಃ ಅಲ್ಲಿ ಜನಕ್ಕೆ ಗೊತ್ತಿದೆಯೋ ಏನೋ ನನಗೆ ಗೊತ್ತಿಲ್ಲ. ಆದ್ರೂ ಕೂಡ ಅದನ್ನ ಕಾನೂನಾತ್ಮಕವಾಗಿ ಯಾಕೆ ಕಂಡುಹಿಡಿಯಕ್ಕಾಗಿಲ್ಲ ಅನ್ನೋದು ನಮಗೆಲ್ಲರಿಗೂ ಇರುವಂತ ಪ್ರಶ್ನೆ ಆಗಿದೆ. ಅನೇಕ ಅವತ್ತಿಂದ ಇವತ್ತಿನವರೆಗೂ ವೇದವಲ್ಲಿಯ ಪ್ರಕರಣದಿಂದ ಹಿಡಿದು 1979ರಿಂದ ಹಿಡಿದು ಇವತ್ತಿನವರೆಗೂ ಕೂಡ ಅನೇಕ ಸರ್ಕಾರಗಳು ಬಂದು ಹೋಗಿವೆ, ಎಲ್ಲ ಬಣ್ಣದ ಸರ್ಕಾರಗಳು ಬಂದು ಹೋಗಿವೆ. ಆದ್ರೆ ನಮಗೆ ಹೆಣ್ಮಕ್ಳಿಗೆ ನ್ಯಾಯವಂತೂ ಸಿಕ್ಕಿಲ್ಲ. ಯಾವ ಪ್ರಕರಣಗಳು ಕೂಡ ಒಂದು ತಾರ್ಕಿಕ ಅಂತ್ಯವನ್ನು ಮುಟ್ಟಿಲ್ಲ. ಯಾವುದು ಕೂಡ ಅದು ತನಿಖೆಯನ್ನ ತಾರ್ಕಿಕ ಅಂತ್ಯ ಮುಟ್ಟಿಸಿಲ್ಲ. ಹಾಗಾಗಿ ನಾವು ಇವತ್ತು ಇಲ್ಲಿ ಕೊಂದವರು ಯಾರು, ಅತ್ಯಾಚಾರ ಮಾಡಿದವರು ಯಾರು ಅಂತ ಕೇಳಕ್ ಬಂದಿದ್ದೀವಿ. ನಾವು ಯಾರನ್ನ ಕೇಳಕ್ ಬಂದಿದ್ದೀವಿ ಅಂದ್ರೆ ಇಡೀ ವ್ಯವಸ್ಥೆಯನ್ನ ಕೇಳಕ್ ಬಂದಿದ್ದೀವಿ. ಅಲ್ಲಿ ನಿರ್ಭಯ ಪ್ರಕರಣದಲ್ಲಿ ಪತ್ತೆ ಮಾಡಕ್ಕೆ ಸಾಧ್ಯ ಆದ್ರೆ ಇಲ್ಲಿ ಯಾಕೆ ಅದು ಸಾಧ್ಯ ಆಗ್ತಾ ಇಲ್ಲ ಅಂತ ನಾವು ಈ ವ್ಯವಸ್ಥೆನ ಕೇಳಕ್ ಬಂದಿದ್ದೀವಿ. ಹಾಗಾಗಿ ನಮಗನ್ಸ್ತಾ ಇದೆ, ಯಾಕೆ ಅಲ್ಲಿ ನಿರ್ಭಯ ಪ್ರಕರಣದಲ್ಲಿ ಅವರು ಆರೋಪಿಗಳು ಅಥವಾ ಅಪರಾಧಿಗಳು ಒಂದು ಬಡ ಕುಟುಂಬಗಳಿಂದ ಬಂದವರಾಗಿದ್ರು, ಸ್ಲಮ್ಗಳಿಂದ ಬಂದವರಾಗಿದ್ರು. ಹಾಗಾಗಿ ಅದು ಬೇಗನೆ ಪತ್ತೆ ಆಯ್ತಾ ಅಂತ ನಮಗೆಲ್ಲೋ ಒಂದು ಅನುಮಾನ ಕಾಡ್ತಾ ಇದೆ. ಇಲ್ಲಿ ಬಹುಶಃ ಇವರೆಲ್ಲ ಯಾರಾದ್ರೂ ಬಲಾಢ್ಯರು ಇದು ಹಿಂದೆ ಇದ್ದಾರ ಅನ್ನೋ ಗುಮಾನಿ ಎಲ್ಲರಿಗೂ ಇದೆ. ಅದಕ್ಕಾಗಿನೇ ಏನಾದ್ರೂ ಇಡೀ ವ್ಯವಸ್ಥೆ ಇದನ್ನ ಪತ್ತೆ ಮಾಡ್ತಿಲ್ವೋ ಏನೋ ಅನ್ನೋದು. ಈಗ ಹೇಳಿದ್ರು ನಾನು ಉಗ್ರಪ್ಪ ಸಮಿತಿಯಲ್ಲಿ ಇದ್ದೆ ಅಂತ. ಹೌದು, 2014ರಲ್ಲಿ ಇದೇ ಸರ್ಕಾರ ಅವತ್ತು ಇತ್ತು.
ಅಂದ್ರೆ ಇದೇ ಮುಖ್ಯಮಂತ್ರಿಗಳು ನೇತೃತ್ವದಲ್ಲಿ ಅವತ್ತು ಸರ್ಕಾರ ಇತ್ತು. ಆ ಸರ್ಕಾರ ಒಂದು ಸಮಿತಿ ರಚನೆ ಮಾಡಿತ್ತು. ಮಹಿಳೆಯರ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯಗಳು, ಎಲ್ಲಾ ತರಹದ ದೌರ್ಜನ್ಯಗಳನ್ನ ತಡೆಯಕ್ಕೋಸ್ಕರ ಒಂದು ವರದಿ ಕೊಡಿ ಮತ್ತೆ ಶಿಫಾರಸುಗಳನ್ನ ಕೊಡಿ ಅಂತ ಹೇಳಿ ಒಂದು ತಜ್ಞರ ಸಮಿತಿಯನ್ನ ರಚನೆ ಮಾಡಿದಾಗ ಬಹಳಷ್ಟು ಅದರಲ್ಲಿ ಹೋರಾಟಗಾರ್ತಿಯರನ್ನು ಸೇರಿಸ್ಕೊಂಡಿತ್ತು. ನಾವೆಲ್ಲರೂ ಇದ್ವಿ. ಆಗ ಪ್ರತಿ ಜಿಲ್ಲೆಗಳಿಗೂ ನಾವು ಒಂದು ಪರಿಶೀಲನಾ ಸಭೆ ಮಾಡಕ್ಕೆ ಹೋಗ್ತಾ ಇದ್ವಿ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಗೂ ಹೋದಾಗ 2016ರಲ್ಲಿ ಅಲ್ಲಿ ಸಾರ್ವಜನಿಕರು ಇದ್ರು. ಇಲ್ಲಿಯ ಒಬ್ರು ಕೂಡ ಅಲ್ಲಿ ಬಂದಾಗ ಅವರು ಹೇಳಿದ್ರು, ಈ ತರ ನಮ್ಮ ಬೆಳ್ತಂಗಡಿಯವರೇನೆ ಇಲ್ಲೂ ಇದ್ದಾರೆ ಅವರು. ಸೊ ಅವರು ಹೇಳಿದ್ರು, ಈ ತರ ಇಷ್ಟೊಂದು ಅಸಹಜ ಸಾವುಗಳು ನಮ್ಮಲ್ಲಿ ಆಗ್ತಾ ಇದೆ, ಆದ್ರೂ ಕೂಡ ಅದು ಯಾವುದು ಪತ್ತೆ ಆಗ್ತಾ ಇಲ್ಲ ಅಂತ ಹೇಳಿದಾಗ, ವ್ಯವಸ್ಥೆ ಪತ್ತೆ ಮಾಡ್ತಾ ಇಲ್ಲ ಅಂತ ಹೇಳಿದಾಗ, ಅವತ್ತು ಸಮಿತಿಯ ಅಧ್ಯಕ್ಷರು ಪ್ರಶ್ನೆ ಮಾಡಿದಾಗ ಪೊಲೀಸ್ ಅವತ್ತು SP ಅಡಿಷನಲ್ SP ಬಹಳ ಉನ್ನತ ಅಧಿಕಾರಿ, ಅವರು ಜಿಲ್ಲೆಯ ಉನ್ನತ ಅಧಿಕಾರಿ, ಅವರು ಹೇಳಿದ್ರು, ಹೌದು ಒಂದು ಅಂಕಿಅಂಶಗಳನ್ನು ಕೊಟ್ಟರು. ಪ್ರತಿ ವರ್ಷ 100ಕ್ಕೂ ಹೆಚ್ಚು ಅಸಹಜ ಸಾವುಗಳು ಆ ಒಂದು ವ್ಯಾಪ್ತಿನಲ್ಲಿ, ಧರ್ಮಸ್ಥಳ ವ್ಯಾಪ್ತಿನಲ್ಲಿ ನಡೀತಾ ಇದೆ ಅಂತ. ಅಷ್ಟಾದ್ರೂ ಕೂಡ ಅವರು ಅದನ್ನ ಅಧ್ಯಕ್ಷರು ಕೇಳಿದ್ರು, ನೀವು ಅದನ್ನ ತಡೆಯಕ್ಕೆ ಏನ್ ಮಾಡ್ತಿದ್ದೀರಾ ಅಂತ ಅವ್ರ ಹತ್ರ ಉತ್ತರ ಇರಲಿಲ್ಲ. ಹೀಗಾಗಿ ಈ ನಮ್ಮ ಪ್ರಶ್ನೆ ಇವತ್ತಿರೋದು, 100 ಅಸಹಜ ಸಾವುಗಳಾಗತ್ತೆ ಅಂತಂದ್ರೆ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ವ್ಯವಸ್ಥೆಗೆ ಅದು ಅಷ್ಟೊಂದು ಸಲೀಸ, ಅಷ್ಟೊಂದು ಅಗ್ಗನ, ಅವರು ಅದನ್ನ ತಡೆಯಕ್ಕೆ ಏನು ಪ್ರಯತ್ನ ಮಾಡೋದಿಲ್ವಾ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಆಗ್ಬೇಕಾಗಿದೆ. ಏಕೆಂದ್ರೆ ಇವತ್ತು ಪೊಲೀಸ್ನವ್ರು ಇರೋದು ನಾವೆಲ್ಲರೂ ಅನ್ಕೊಂಡಿರೋ ಹಾಗೆ ನಮ್ಮ ಜನರ ರಕ್ಷಣೆ ಮಾಡಕ್ಕೆ ಈ ವ್ಯವಸ್ಥೆ ಇದೆ ಅಂತ ನಾವು ಅನ್ಕೊಂಡಿದೀವಿ. ಆದ್ರೆ ಇಷ್ಟೋವರೆಗೂ ಕೂಡ ಅಲ್ಲಿ ಬರೋಂತ ಜನರ ಹೆಣ್ಮಕ್ಳ ರಕ್ಷಣೆ ಆಗದೆ ಹೋದ್ರೆ ಈ ವ್ಯವಸ್ಥೆ ಏನ್ ಮಾಡ್ತಾ ಇದೆ ಅಂತ ಹೇಳಿ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಒಂದು. ಎರಡನೇದು, ದೂರುದಾರರು ಹೋಗಿ ದೂರು ಕೊಟ್ರೆ ಅದನ್ನ ಸ್ವೀಕರಿಸೋದಿಲ್ಲ ಅಂತ ಅನ್ನೋದಾದ್ರೆ ಆ ಪೊಲೀಸ್ ಠಾಣೆ ಯಾಕೆ ಇದೆ ಅನ್ನೋ ಪ್ರಶ್ನೆನೂ ಕೂಡ ಜನಸಾಮಾನ್ಯರಿಗೆ ಬರೋದು ಸಹಜವೇ. ಹಾಗಾಗಿ ನಾವಿವತ್ತು ಕೇಳಬೇಕಾಗಿರೋದು, ನಾವೆಲ್ಲರೂ ಕೂಡ ಬರೀ ಆಂದೋಲನ ಮಾತ್ರ ಅಲ್ಲ, ಜನಸಾಮಾನ್ಯರು ಕೇಳಬೇಕಾಗಿರೋದು, ಒತ್ತಾಯ ಮಾಡಬೇಕಾಗಿರೋದು, ಒಂದು ವ್ಯವಸ್ಥೆ, ನಾವು ಪ್ರಜಾತಂತ್ರವನ್ನ ಆರಿಸಿಕೊಂಡಂತ ಈ ಪ್ರಜಾತಾಂತ್ರಿಕ ವ್ಯವಸ್ಥೆ ನಮ್ಮ ಆಶಯಗಳನ್ನ, ಪ್ರಜಾತಂತ್ರದ ಸಂವಿಧಾನಾತ್ಮಕ ಒಂದು ಆಶಯವನ್ನ ಈಡೇರಿಸಬೇಕು. ಅಂದ್ರೆ ನಮ್ಮ ಪೊಲೀಸ್ ವ್ಯವಸ್ಥೆ ಜನರ ಕಷ್ಟ ಸುಖಕ್ಕೆ ನೀವು ಸ್ಪಂದಿಸಬೇಕು. ನಾವೇನೋ ತೊಂದರೆ ಆಗಿದೆ ಅಂತ ನಿಮ್ಮ ಹತ್ರ ಬಂದ್ರೆ ನೀವು ನಮ್ಮ ದೂರುಗಳನ್ನ ಮೊದಲನೇದಾಗಿ ತಗೋಬೇಕು. ಆಮೇಲೆ ಅದನ್ನ ತನಿಖೆ ಮಾಡಬೇಕು, ವಿಚಾರಣೆ ಮಾಡಬೇಕು. ನಾವು ಯಾರ ಬಗ್ಗೆ ನಿಮಗೆ ಶಂಕಿತ ಆರೋಪಿ ಅಂತ ಕೊಡ್ತೀವಿ ಅವರನ್ನ ನೀವು ವಿಚಾರಣೆ ಮಾಡಬೇಕು ಅನ್ನೋದನ್ನ ನಾವಿಲ್ಲಿ ಕೇಳ್ತಾ ಇದ್ದೀವಿ. ಇದನ್ನ ಒಂದು. ಆಮೇಲೆ ನಮ್ಮ ಉಗ್ರಪ್ಪ ಸಮಿತಿಯಿಂದ ಒಂದು ಶಿಫಾರಸನ್ನ ಕೊಟ್ಟಿದ್ವಿ. ಏನಂದ್ರೆ ಈ ಒಂದು ಏನು ಅಸಹಜ ಸಾವುಗಳು ಅಂತ ಹೇಳಿ ಅಧಿಕಾರಿಗಳೇ ಹೇಳಿದ್ರು, ಅದ್ರ ಕುರಿತು ಒಂದು ಅಧ್ಯಯನ ಮಾಡಬೇಕು, ಯಾಕೆ ಇದೆಲ್ಲ ಆಗ್ತಾ ಇದೆ ಅಂತ. ಅದು ಇಲ್ಲಿವರೆಗೂ ಕೂಡ ಆಗಿಲ್ಲ. ಕನಿಷ್ಠ ಪಕ್ಷ ಇವತ್ತಾದ್ರೂ SIT ರಚನೆ ಆಗಿದೆ, ಸರ್ಕಾರನೇ SIT ರಚನೆ ಮಾಡಿದೆ. ಇವತ್ತಾದ್ರೂ ಈ UDR ಕೇಸಸ್ ಇರ್ಬೋದು ಅಥವಾ ನಾವು ಮುಂಚೆ ಹೇಳಿದಂತ ಎಲ್ಲಾ ಪ್ರಕರಣಗಳನ್ನು ಕೂಡ ನಿಷ್ಪಕ್ಷಪಾತವಾಗಿ, ಯಾರ ಒತ್ತಡಕ್ಕೂ ಮಣಿದಿರ ಸಮಗ್ರವಾಗಿ ಸರ್ಕಾರ ಏನು ಈ SIT ರಚನೆ ಮಾಡುವಾಗ ಒಂದು GO ಹೊರಡಿಸಿದೆ, ಅಂದ್ರೆ ಸರ್ಕಾರಿ ಆದೇಶ ಹೊರಡಿಸಿದೆ, ಅದರ ಪ್ರಕಾರ ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತ ನಾವೆಲ್ಲರೂ ಈ ಮೂಲಕ ಕೇಳಕ್ಕೋಸ್ಕರ ಇವತ್ತು ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಯಾವ ಬೆದರಿಕೆಗೂ ಯಾವುದಕ್ಕೂ ಮಣಿದಿರ ನಾವಿವತ್ತು ಇಲ್ಲಿ ಬಂದಿದ್ದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ನಾನು
ಇಲ್ಲಿ ಕೇಳ್ತಾ ಇರೋದು, ಈ ನಮ್ಮ ವ್ಯವಸ್ಥೆಯ ಲೋಪದೋಷಗಳು ಏನು ನಡೆದಿದೆ, ಬರೀ ಪೊಲೀಸ್ ಇಲಾಖೆ ಮಾತ್ರ ಅಲ್ಲ, ಒಂದು ಜಿಲ್ಲಾಡಳಿತ ಆಗ್ಲಿ, ಒಂದು ತಾಲೂಕು ಆಡಳಿತ ಆಗ್ಲಿ, ಏನು ಜನರನ್ನ ರಕ್ಷಣೆ ಮಾಡಬೇಕಿತ್ತು, ಏನು ಹೆಣ್ಮಕ್ಳನ್ನ ರಕ್ಷಣೆ ಮಾಡಬೇಕಿತ್ತು, ಸಂವಿಧಾನ ಹೆಣ್ಮಕ್ಳಿಗೆ ಕೊಟ್ಟಿರುವಂತ ಒಂದು ಖಾತ್ರಿಗಳನ್ನ, ಬದುಕುವ ಹಕ್ಕಿನ ಖಾತ್ರಿಯನ್ನ, ಘನತೆಯ ಬದುಕಿನ ಹಕ್ಕಿನ ಖಾತ್ರಿಯನ್ನ ಕೊಡ್ಬೇಕಿತ್ತು, ಖಾತ್ರಿಗೊಳಿಸ್ಬೇಕಿತ್ತು, ಜಾರಿಗೊಳಿಸ್ಬೇಕಿತ್ತು. ಅದನ್ನ ಮಾಡಬೇಕು, ಇನ್ನು ಮುಂದಾದ್ರೂ ಮಾಡಬೇಕು. ಮತ್ತೆ ಈ ಹಿಂದೆ ಯಾವುದು ಉಲ್ಲಂಘನೆ ಆಗಿದೆ ಈ ಹಕ್ಕುಗಳು, ಅದಕ್ಕೆಲ್ಲ ಕೂಡ ನ್ಯಾಯವನ್ನ ಒದಗಿಸ್ಬೇಕು ಅಂತ ನಾವೆಲ್ಲರೂ ಕೂಡ ಈ ಮೂಲಕ ಈ ತಾಲೂಕಾಡಳಿತವನ್ನ, ಮತ್ತೆ ಈ ಜಿಲ್ಲಾಡಳಿತವನ್ನ, ಸರ್ಕಾರವನ್ನ, ಮತ್ತೆ SITಯನ್ನ ನಾವು ಆಗ್ರಹಿಸ್ತಾ ಇದ್ದೀವಿ. ಹಾಗಾಗಿ ಈ SIT ಈ ಪ್ರಕರಣಗಳೆಲ್ಲವನ್ನು ಕೂಡ ಸಮಗ್ರವಾಗಿ, ನಿಷ್ಪಕ್ಷಪಾತವಾಗಿ ಮತ್ತು ಯಾರ ಒತ್ತಡಕ್ಕೂ ಮಣಿದೀರ ತನಿಖೆ ಮಾಡಬೇಕು ಅಂತ ಮತ್ತೆ 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 ನಾವು ಹೇಳ್ತಾ ಇದ್ದೀವಿ. ಇದನ್ನ ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತೇನೆ. ಮತ್ತೆ ಕೊಂದವರ್ಯಾರು ಅನ್ನೋ ಆಂದೋಲನ, ಈ ಹೋರಾಟ ನಮಗೆ ನ್ಯಾಯ ಸಿಗೋ ತನಕ, ನಮ್ಮ ಹೆಣ್ಮಕ್ಳಿಗೆ ನ್ಯಾಯ ಸಿಗೋ ತನಕ ಮುಂದುವರಿಯತ್ತೆ ಅನ್ನೋದನ್ನ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮಸ್ಕಾರ.